ಮತ್ತೊಮ್ಮೆ ಗಣೇಶನ ಗಲಾಟೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗಣೇಶ ಹಬ್ಬದ ಆಚರಣೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ನಮ್ಮ ಮಾತನ್ನ ಮುಂದುವರಿಸ್ತೀವಿ. ಸರ್, ನಿಜಕ್ಕೂ ಗಣೇಶ ಹಬ್ಬದ ಆಚರಣೆ ಆಗಿನ ಕಾಲದಲ್ಲಿ ಶ್ರದ್ಧೆ, ಭಕ್ತಿ, ಭಯ, ಧರ್ಮಕ್ಕೆಲ್ಲ ಸಾಕಷ್ಟು ಮಹತ್ವ ಇತ್ತು. ಆದರೆ ಈಗಿನ ಯುವಕರು ಆಚರಿಸ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಇಲ್ಲಿ ಬರೀ ಹಣ ಬಲ, ತೋಳ್ಬಲ, ಪ್ರತಿಷ್ಠೆಗೆ ಮಾತ್ರ ಇಲ್ಲಿ ಪ್ರಾಧಾನ್ಯತೆ. ಏನು ಹೇಳ್ತೀರಿ ಈಗಿನ ಒಂದು ಆಚರಣೆ ಬಗ್ಗೆ? ಇದಕ್ಕೆ ಕಾರಣ ಇಷ್ಟೇ ಕಡಿಮ, ನಮ್ಮಲ್ಲಿ ನಮ್ಮ ಪೂರ್ವಿಕರು ಏನಿದ್ದಾರೆ ಅವರು ಎಲ್ಲವನ್ನು ಗುಂಬುವಾಗಿ ಇಟ್ಕೊಂಡ್ಬಂದರು. ನಾವೇನಾದ್ರು ಪ್ರಶ್ನೆ ಮಾಡಿದರೆ ಆ ಪ್ರಶ್ನೆಗೆ ಅವರು ಸಮಾಧಾನ ಹೇಳ್ತಿರ್ತಿಲ್ಲ, ಉತ್ತರವನ್ನು ಹೇಳ್ತಿರ್ತಿಲ್ಲ. ದೊಡ್ಡವ್ರನ್ನ ಪ್ರಶ್ನೆ ಮಾಡ್ತೀರೇನೋ ಅಂತಾನೆ ಬಿಡೋರು. ಯಾಕೆ ಅವ್ರಿಗೆ ಆ ಉತ್ತರನ ಅವ್ರ ಹಿರಿಯರು ಹೇಳಿಲ್ಲ. ಹಾಗಾಗಿ ನಾವು ನಮ್ಮ ಈ ಸಂತತಿ ಇದೆಯಲ್ಲ, ಈ ಹುಡುಗ ಸಂತತಿ, ಇವ್ರನ್ನ ಅಂಧಕಾರದಲ್ಲಿ ಇಡ್ತಾ ಇದ್ದೀವಿ. ದಯಮಾಡಿ ಇವರಿಗೆ ವಿವರವಾಗಿ ಇಂಥ ಹಬ್ಬದ ದಿನಗಳಲ್ಲಿ ವಿವರವಾಗಿ ಹೇಳಿ. ಅವರಿಗೆ ಗಣಪತಿ ಯಾತಕ್ಕೆ ಪೂಜೆ ಮಾಡ್ತೇವೆ, ಗಣನಾಯಕ ಅಂತ ಯಾಕೆ ಅಂತೇವೆ, ಎಲ್ಲ ಜಾತಿಯವ್ರಿಗೂ ಗಣಪತಿ ಸಲ್ಲುತ್ತಾನೆ ಅಂತ ಯಾಕೆ ಅಂತೇವೆ, ಇದೆಲ್ಲವನ್ನು ವಿವರವಾಗಿ ಹೇಳಿದಾಗ ಕಡೆಯಲ್ಲಿ 10 ಹುಡುಗರ ಪೈಕಿ ಒಂದು 4 ಹುಡುಗರಿಗಾರ ಒಂದು ಪರಿವರ್ತನೆ ಆಗುತ್ತೆ. ಒಂದು ಸಲ ಟಿ ವಿನಲ್ಲಿ ಡಿ ವಿ ಜಿಯನ್ನು ತೋರಿಸಿ 10 ಹುಡುಗರನ್ನು ಕೇಳಿದ್ರು ಇದು ಯಾರು ಅಂತ. ಒಬ್ಬರು ಅದನ್ನು ಡಿ ವಿ ಜಿ ಅಂತ ಹೇಳಲಿಲ್ಲ. ಅವ ನನ್ನ ಹೆಂಡ್ತಿ ಇದೇನು ಈಗಿನ ಹುಡುಗರು ಹೀಗಿದ್ದಾರೆ ಅಂದರೆ ನಾನು ಹೇಳಿದೆ, ಅವ್ರ ಅಪ್ಪ ಅಮ್ಮನ ಕೇಳೋ ಅವ್ರಿಗೆ ಗೊತ್ತಾ ಡಿ ವಿ ಜಿ ಅಂತ? ಅವ್ರಿಗೆ ಗೊತ್ತಿಲ್ಲ. ಒಂದು ಮನೇಲಾದರೂ ಮಂಕುತಿಮ್ಮನ ಕಗ್ಗ ಇಲ್ಲ ಅಂದಾಗ ನಮ್ಮ ಹಿರಿಯರು, ನಮ್ಮ ಈಗ ಇರೋರು ಅಥವಾ ಇದ್ದೋರನ್ನ ನಾವು ಪರಿಚಯಿಸಿಲ್ಲ ಅಂದಮೇಲೆ ಇನ್ನು ನಮ್ಮ ಈ ಒಂದು ಕಪೋಲಕಲ್ಪಿತವಾದಂಥ ತಾನೆ ದೇವರು ಆಕಾರ ಯಾವುದನ್ನೇ ತಗೊಳ್ಳಿ. ನಾವು ಸಾಮಾನ್ಯವಾಗಿ ಶೂನ್ಯ ಸಂಪಾದನೆ ಅಂತ ಏನು ಬಸವಣ್ಣವ್ರು ಕರೆದ್ರು ಅದೇ ದೇವರು. ಅದಕ್ಕೆ ಆಕಾರ ಕೊಟ್ಟಿದ್ದ್ಯಾಕೆ, ಗಣಪತಿ ಹೀಗೆ ಮಾಡಿದ್ದ್ಯಾಕೆ, ಅವನ ತಲೆಯನ್ನು ತೆಗೆದಿದ್ದ್ಯಾಕೆ ಇತ್ಯಾದಿಗಳ ಬಗ್ಗೆ ನೀವು ಪೌರಾಣಿಕ ಕಥೆಗಳನ್ನು ಇವತ್ತಿನ ಲಾಜಿಕಲ್ ಆಗಿ ಅವ್ರಿಗೆ ಮಕ್ಕಳಿಗೆ ಹೇಳಿ ತಿಳಿಕೊಡಿ. ಆವಾಗ 10 ಹುಡುಗರ ಪೈಕಿ 4 ರಿಪೇರಿ ಆದರೆ, 3 ರಿಪೇರಿ ಆದರೆ, ಒಂದು 2-3 ಹಬ್ಬಗಳಲ್ಲಿ ರಿಪೇರಿ ಆಗ್ತಾರೆ. ಇದು ನಡೀತಾ ಇದ್ದದ್ದು ಹಿಂದೆ. ಗಣಪತಿ ಹಬ್ಬ ನಡಿಬೇಕಾದ್ರೆ ಒಂದು ಸ್ಟೇಜ್ ಅಂತ ಮಾಡಿದ್ರೆ ಆ ಸ್ಟೇಜಲ್ಲಿ ಪೌರಾಣಿಕ ನಾಟಕಗಳಾಗಲಿ, ಹರಿಕಥೆಗಳನ್ನಾಗಲಿ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ಜ್ಞಾನಯಜ್ಞ ಅಂತ ಅಂದರೆ ಈ ಸಂಪೂರ್ಣವಾದಂಥ ಈ ಕಥೆಗಳನ್ನು ಪುರಾಣದ್ದಾಗಲಿ, ಮಹಾಭಾರತದ್ದಾಗಲಿ ಅಥವಾ ಗಣಪತಿಯ ಮಹತ್ವವನ್ನಾಗಲಿ ಅಲ್ಲಿ ಹೇಳಬೇಕು, ಆ ಜ್ಞಾನಯಜ್ಞ ನಡಿಬೇಕು ಅನ್ನುವಂಥದ್ದು ಕ್ರಮ. ಯಾಕೆಂತ ನಾವು ಆಗ್ಲಿಂದ ಮಾಡೋ ಸರಿ ಇಲ್ಲ ಅಂದ್ರೆ ಹಾಗೆ ಸರಿ ಇದ್ದದ್ದೇನು ಅಂತ ಬೇಕಲ್ವಾ? ಸರಿ ಇದ್ದದ್ದಂದ್ರೆ ಈ ರೀತಿಯಾಗಿ 3 ದಿನ ಇಟ್ಟರೆ ನೀವು 3 ದಿನಕ್ಕೂ ಧಾರ್ಮಿಕ ಕಾರ್ಯಕ್ರಮಗಳು ಏನಿಟ್ಟಿದ್ದೀರಿ, ಇಡಬೇಕು ಅಂತೇನಿಲ್ಲ. ಆಮೇಲೆ ನೀವು ಬೇಕಾದ್ರೆ 1-2 ದೇವರ ನಾಮಗಳು ಅಥವಾ ವಚನಗಳು, ನೀವು ಹೇಳಿದಾಗೆ ವಚನಗಳ ಸಾಹಿತ್ಯ ಇದೆ, ನಮ್ಮಲ್ಲಿ ದಾಸ ಸಾಹಿತ್ಯ ಇದೆ, ಅದನ್ನೆಲ್ಲ ಆಮೇಲೆ ಹೇಳಿ. ಮಧ್ಯೆ ಅಡ್ವರ್ಟೈಸ್ಮೆಂಟ್ ಕೊಡಿ. ಯಾರು ಒಬ್ಬ ಆಧುನಿಕ ಚಿಂತಕರು ಇವಾಗ ನಮ್ಮಲ್ಲಿ ಇವರು ಶತಾವಧಾನಿ ಗಣೇಶ್ ಇದ್ದಾರೆ, ಸ್ವಾಮೀಜಿಯವರಿದ್ದಾರೆ, ಇಂಥವ್ರನ್ನ ಕರೆಸಿ ಅರ್ಧ ಗಂಟೆ ಹೇಳಿಸಿ ಅವ್ರ ಮಕ್ಕಳಿಗೆ. ಆ ಪ್ರಯತ್ನ ನಾವು ಮಾಡ್ತಿಲ್ಲ ಅಂದಾಗ ನಾವು ಸುಮ್ಮನೆ ಯುವಕರನ್ನ ಬೈಯೋದ್ರಲ್ಲಿ ಏನು ಅರ್ಥ ಇದೆ ಅಲ್ವಾ? ಮುಂದಿನ ಪೀಳಿಗೆ ಕೂಡ ಅದೇ ಒಂದು ಸಂಪ್ರದಾಯ, ಅದೇ ಸಂಸ್ಕೃತಿ ಅಂತ ಅರ್ಥ ಮಾಡ್ಕೊಂಡು ಅದೇ ಆಚರಣೆಗೆ ನಾವಿದ್ದ ಅಂಧಕಾರದಲ್ಲೇ ನಮ್ಮ ಮಕ್ಕಳನ್ನು ಬಿಡ್ತಾ ಇದ್ದೀವಿ. ಅಂಧಕಾರದಿಂದ ತೆಗಿಬೇಕು. ಹೆಚ್ಚು ನರಸಿಂಹನವರು ಹೇಳೋರಲ್ಲ, ಪ್ರಶ್ನೆ ಕೇಳಿ. ಇವತ್ತು ಭಾಷಣ ಮಾಡಕ್ಕೆ ಹೋದಾಗ, ನಾವು ವಿದೇಶಗಳಿಗೆ ಹೋದಾಗ ನಮ್ಮ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಪ್ರಶ್ನೆ ಕೇಳೋರು ಕೂಚೊದ್ದೆ ಕೇಳ್ತಾರೆ, ಚುಡಾಯಿಸೋಕೆ ಕೇಳ್ತಾರೆ. ನೋಡೋ ನೆಂಕ ಟಾಂಗ್ ಕೊಡ್ತೀನಿ ಅಂತ ಕೇಳ್ತಾರೆ. ಅದು ದಾಹದ ಪ್ರಶ್ನೆ ಆಗಬೇಕು, ತಿಳಿಬೇಕು ಅನ್ನೋ ದಾಹದ ಪ್ರಶ್ನೆ. ಆ ಪ್ರಶ್ನೆ ಕೇಳೋಕೆ ನಮ್ಮಲ್ಲಿ ಅವಕಾಶ ಇಲ್ಲ, ಅವ್ರಿಗೆ ಹೇಳೋಣ. ಮಾಡೋದಕ್ಕೆ ನಮಗೆ ಬೇಕಾದಷ್ಟು ಕೆಲಸ ಇದೆಯಮ್ಮ, ನಾವು ಮಾಡ್ತಾ ಇಲ್ಲ ಅಷ್ಟೇ. ಇದನ್ನೇ ದೃಷ್ಟಿ ಇಟ್ಕೊಂಡು ವಿಜಯ ನರಸಿಂಹರು ಒಂದು ಹಾಡನ್ನು ಬರೆದಿದ್ರು, ಶರಣು ಶರಣಯ್ಯ ಶರಣು ಬೆನಕ ಅನ್ನೋದಾಗಲಿ. ಆಮೇಲೆ ಸಮಂತಕ ಮಣಿಯನ್ನ ಇಡೀ ಕಥೆಯನ್ನ ಚಂದ್ರದರ್ಶನದಿಂದ ಪರಿಹಾರ ಆಗಲಿಕ್ಕೆ ಅಂತ ಪ್ರತಿಯೊಂದು ಗಣಪತಿ ಹಬ್ಬದ ಸಂದರ್ಭದಲ್ಲೂ ಇದ್ರ ಬಗ್ಗೆ ಕಥೆ ನಡೀತಿತ್ತು. ಯಾಕೆಂತಂದ್ರೆ ಪ್ರತಿಯೊಬ್ಬನು ಚತುರ್ಥಿ ದಿವಸ ಚಂದ್ರನ ನೋಡಿರ್ತಾನೆ, ಅವನಿಗೆ ಪರಿಹಾರ ಆಗಲಿ ಅಂತ. ನೋಡಿ, ಒಂದು ಹಾಡು ಬರೆಯುವವರಿಗೂ ಎಷ್ಟೊಂದು ಕಾಳಜಿ ಇತ್ತು ಸಮಾಜದ ಮೇಲೆ. ಆಮೇಲೆ PB ಶ್ರೀನಿವಾಸ್ ಅವರು ಅಷ್ಟೇ ಸುಮಧುರವಾಗಿ ಹಾಡಿರ್ತಕ್ಕಂಥದ್ದು ಪ್ರತಿಯೊಂದು ಪೆಂಡಲ್ನಲ್ಲಿತ್ತು. ಇವತ್ತು ಹಾಡು ಬರೀತಕ್ಕಂಥದ್ದಿದೆ, ಕಾಡಿನಲ್ಲಿ ಮೀಸೆ ಇಟ್ಟ, ನಾಡಿನಲ್ಲಿ ಆಸೆ ಇಟ್ಟ ಕಿಲಾಡಿ ಜಯ ಗಣೇಶ್ ಅಂತ. ಗಣಪತಿಗೆ ಕಿಲಾಡಿ ಅಂತ ಹೇಳ್ಕೊಂಡು ಈ ತರದ್ದು ಏನು ಪ್ರಾರಬ್ಧದ ಹಾಡುಗಳನ್ನ ಹಾಡ್ತಕ್ಕಂಥ ಅವನ ಮಟ್ಟಕ್ಕೆ ನಾವು ಏರ್ತಾ ಇಲ್ಲ. ಇದನ್ನ ಪರೋಕ್ಷವಾಗಿ ಯಾರು ಹಾಡಿ ಅಲ್ಲೇ ಕುಣಿತಾರೋ ಆ ಹಾಡು ಬರ್ದವರಿಗೂ ದಾರಿದ್ರ್ಯ ತಪ್ಪಿದ್ದಲ್ಲ. ಇದನ್ನು ಪ್ರತಿಯೊಬ್ಬ ಲಿರಿಕ್ ರೈಟರು ಸಹ ಇದನ್ನು ಗಮನಿಸಬೇಕು. ಯಾಕೆಂತಂದರೆ ಒಂದು ಭಜನೆ ಬರೆದ್ರೆ ಆ ಭಜನೆನ ಹಾಡೋದ್ರ ಮುಖಾಂತರ ಬರೆದವನಿಗೂ ಒಂದು ಅಂಶದ ಫಲ ಸಿಗುತ್ತೆ. ಈಗ ದಾಸರುಗಳು ಇವತ್ತಿಗೂ ಸಮೇತ ನಮ್ಮ ಹಿಂದೆ ಮುಂದೆ ಇದ್ದಾರೆ ಅಂತ ಯಾಕೆ ಅಂತಂದರೆ ಅವ್ರ ಕೀರ್ತನೆ ನಾವು ಇವತ್ತು ಹಾಡ್ಕೊಡ್ತಾನೇ ಇದ್ದೀವಿ.
ಯಾಕೆಂತಂದರೆ ಎಲ್ಲೂ ಸಮೇತ ನಿಲ್ಲಿಸಿದ್ದಿಲ್ಲ. ಇದೇ ಹಾಡುಗಳನ್ನು ಮಕ್ಕಳು ಹಾಡ್ಕೊಂಡು ಗಣಪತಿ ಮುಂದೆ ಆರಾಧನೆ ಅಂತ ಮಾಡ್ಕೊಂಡ್ಬಿಟ್ರೆ ಅದರದ್ದು ಫಲ ಆ ದಾರಿದ್ರ್ಯವೋ ಮತ್ತೊಂದೋ ಇವರು ಅನುಭವಿಸ್ಬೇಕಾಗತ್ತೆ. ಅದರಿಂದ ಒಬ್ಬ ಲಿರಿಕ್ ರೈಟ್ರು ದೇವರ ಹೆಸರಿನಲ್ಲಿ ಬರೀಬೇಕಾದ್ರೆ ನೋಡಿ ಎಲ್ಲಿವರೆಗೆ ನಾವು ಯೋಚನೆ ಮಾಡಬೇಕು. ಬೇರೆ ಧರ್ಮದ ಬಗ್ಗೆ ಎಂತಹ ಲಿರಿಕ್ ರೈಟ್ರು ಬರೆಯಕ್ಕೆ ಹೆದರ್ಕಂತಾನೆ, ಆದರೆ ಇಲ್ಲಿ ಗಣಪತಿ ಬಗ್ಗೆ ಬರೀತಾನೆ, ಅಥವಾ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಬರೀತಾನೆ, ಅಯ್ಯಪ್ಪ ಸ್ವಾಮಿ ಬಗ್ಗೆ ಬರೀತಾನೆ. ದುರ್ಗೆ ಮೇಲಂತೂ ವಿಪರೀತ, ಏನಾದರೂ ಸಿಟ್ಟು ಬಂತು ಅಂದರೆ 2 ಬೇವಿನ ಸೊಪ್ಪು ಹಿಡ್ಕೊಂಡು ಕುಣ್ಕೊಂಡು ಏನೇನೋ ಬರೆಯತಕ್ಕಂಥದ್ದು. ಇದು ಸಂಗೀತ ಡೈರೆಕ್ಟರ್ಗಳಿಗೂ, ಮ್ಯೂಸಿಕ್ ಡೈರೆಕ್ಟ್ರು ಯೋಚನೆ ಮಾಡಬೇಕು, ಅದರಲ್ಲಿ ಕುಣಿತಕ್ಕಂಥವ್ರು ಯೋಚನೆ ಮಾಡಬೇಕು, ಜೊತೆಯಲ್ಲಿ ಹಾಡುಗಳನ್ನು ಬರೀತಕ್ಕಂಥವ್ರು. ಅದರಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ಅವರು ಯೋಚನೆ ಮಾಡಿ ಹೌದು, ಒಂದ್ಸರ್ತಿ ಹಾಡಿಸ್ಬಿಡ್ಬೋದು, ಜೀವನ ನಡೆಸೋದು ಅವ್ರ ಮುಂದೆ. ಪರಿಣಾಮ ಜೀವನದಲ್ಲಿ ಅವ್ರಿಗಾಗುತ್ತೋ ಬಿಡುತ್ತೋ ಬೇಡ, ಮುಂದಿನ ಜನಾಂಗದ ಮೇಲಾಗೋ ಪರಿಣಾಮ ಹೇಳಿ ನನಗೆ. ಮುಂದಿನ ಜನಾಂಗ ಇದೇ ದುರ್ಗಿ ಆರಾಧನೆ ಅಂದರೆ ಅಲ್ಲಿ ಹೆಂಡ ನೈವೇದ್ಯ ಮಾಡಬೇಕು. ಯಾರು ಹೇಳಿದ್ರಮ್ಮ? ತಪ್ಪಲ್ವಾ ಅದು? ನಾವು ಮುಂದಿನ ಜನಾಂಗವನ್ನು ಹೇಗೆ ತರಬೇತಿ ಕೊಡ್ತಾ ಇದ್ದೀವಿ ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ಪೌರಾಣಿಕ ಚಾರಿತ್ರಿಕ ಇತಿಹಾಸಗಳನ್ನು ನಾವು ಬಳಸಬೇಕು. ನಾವು ಅದು ಮಾಡ್ತಾ ಇಲ್ಲ. ಗಣೇಶ, ಇನ್ನು ನಿನ್ನೆ ಹೆಸರಲ್ಲಿ ದುಡ್ಡು ಸಂಗ್ರಹಿಸ್ತಾರಪ್ಪ, ದುಡ್ಡು ಸಂಗ್ರಹಿಸಿ ತಾವು ತಿನ್ನೋದಕ್ಕೆ ಕುಡಿಯೋದಕ್ಕೆ ಖರ್ಚು ಮಾಡ್ತಾರೆ. ಇದು ಕೂಡ ಒಂದು ರೀತಿ ಲಂಚನೇ ಅಲ್ವಾ? ಹಾಗಾದ್ರೆ ಏನು ಶಿಕ್ಷೆ ಕೊಡಲ್ವಾ ಅವ್ರಿಗೆ? ನಾವು ಕೊಟ್ಟಿದ್ದನ್ನು ನಮಗೆ ಲಂಚ ಕೊಡೋದಕ್ಕೆ ಬರ್ತಾರೆ. ಗಣೇಶ ನಿನಗೆ ನೈವೇದ್ಯ ಮಾಡ್ತೀನಿ ಅಂತ ಯಾರು ಕೊಟ್ಟಿದ್ದವ್ರಿಗೆ? ನಾವೇ ಕೊಟ್ಟಿದ್ದಲ್ವಾ? ನಾನು ಕೊಟ್ಟಿದ್ದನ್ನು ನನಗೆ ಕೊಡೋಕೆ ಬರ್ತಾರೆ. ಹೌದು ಗಣೇಶ, ನೀನು ಬುದ್ಧಿವಂತ, ಮದುವೆ ಆಗಿಲ್ವಾ? ನಮ್ಮ ಮದುವೆ ಆಗಿಲ್ಲ. ನಾನು ಎಲ್ಲರೂ ಹೇಳ್ತಾರೆ ನನ್ನ ಮದುವೆ ಆಗಿಲ್ಲ ಅಂತ, ಆದರೆ ನನ್ನ ಲೈಫಲ್ಲೂ ಒಂದು ಆಗಿದೆ. ಏನಾಗಿದೆ? ಮದುವೆ ಆಗಬೇಕು ಅಂತ ಹೋದಾಗ ಕೆಲವು ಹಾಸ್ಯ ಪ್ರಸಂಗಗಳಾಗಿದೆ. ಹೌದಾ? ಏನಾಯ್ತು ಗಣಪತಿ? ಅಯ್ಯೋ, ನಾನು ಹುಡುಗಿನ ನೋಡಕ್ಕೆ ಹೋದಾಗ ಅವಳು ಹೆದರ್ಕೊಂಡ್ಬಿಟ್ಟಿದ್ಲು. ಯಾಕಂತೆ? ಅಯ್ಯೋ ಆನೆ ಬಂತು ಅಂತ ಹೆದರ್ಕೊಂಡ್ಬಿಟ್ಟಿದ್ಲು. ಆಮೇಲೆ ಇನ್ನೊಂದ್ಸತಿ ಹೋದ್ರೆ ನನ್ನ ಸೊಂಟದಲ್ಲಿ ಇದ್ದಂಥ ಹಾವು ನೋಡಿ ಇನ್ನೊಂದು ಹುಡುಗಿ ಹೆದರ್ಕೊಂಡು ಹೋಗಿದ್ಲು. ಇನ್ನೊಂದು ಕಡೆ ನಾನು ತುಂಬ ಚೆನ್ನಾಗಿ ತಿನ್ನೋದ್ರಿಂದ ಹೋದಂಥ ಹುಡುಗಿ ಮನೆಯಲ್ಲಿ ಕಡುಬು ಕಜ್ಜಾಯಿ ಎಲ್ಲ ಸರಿಯಾಗಿ ತಿಂದಿದ್ದೆ, ಹಾಗಾಗಿ ಅಲ್ಲೂ ಆಗಿಲ್ಲ. ಇನ್ನೊಂದು ಹುಡುಗಿ ನನಗಿಂತ ದೊಡ್ಡವಳಾಗಿದ್ಲು, ದಪ್ಪಗಿದ್ಲು. ನೋಡಿ ಸ್ವಾಮಿ, ನಾವಿರೋದು ಹೀಗೆ ಅಂತ ಅದರಲ್ಲಿ ಬರ್ತಾ ಇದ್ದಾಳೆ ಈಗ ಅವಳು, ಅಷ್ಟು ದಪ್ಪ ಇದ್ಲು. ಹಾಗಾಗಿ ನಮ್ಮ ಮದುವೆ ಆಗಿಲ್ಲ. ಮದುವೆ ಆಗ್ಲಿಲ್ವಾ? ಬೇರೆ ಹುಡುಗಿನೇ ಸಿಗ್ಲಿಲ್ವಾ ನಿನಗೆ ತಕ್ಕಾಗೆ? ಬೇಡಪ್ಪ, ನಮ್ಮ ಅಪ್ಪ ಅಮ್ಮನ ನೋಡಿ ಅವರ ಕಷ್ಟನ ನೋಡಿ ನನಗೆ ಸಾಕಾಗಿ ನಾನು ಮದುವೆ ಆಗಲ್ಲ. ಆದರೂ ಸಿದ್ಧಿ ಬುದ್ಧಿನ ನೀನು ಮದುವೆ ಆಗಿದ್ಯಾ ಅಂತ ಎಲ್ಲ ಹೇಳ್ತಾರೆ. ಫೇಮಸ್ ಪರ್ಸನಾಲಿಟೀಸ್ ಬಗ್ಗೆ ರೂಮರ್ಸ್ ಇರುತ್ತೆ, ಅದಕ್ಕೆ ನೀವು ತಲೆ ಕೆಡಿಸ್ಕೊ. ಅಲ್ಲ, ಹೊಟ್ಟೆ ಮೇಲಿನ ಹಾವು ಅಂದ ತಕ್ಷಣ ನೆನಪಾಯ್ತಿದೆಯಲ್ಲ, ಏನು ಬೆಲೆ ಏರಿಕೆ ಎಫೆಕ್ಟ್ ಅಂತ? ಬೆಲ್ಟ್ ರೇಟ್ ಹೆಚ್ಚಾಯ್ತು ಅಂತ ಹಾವು ಸುತ್ಕೊಂಡು, ಪೆಟ್ರೋಲ್ ರೇಟ್ ಹೆಚ್ಚಾಯ್ತು ಅಂತ ಇಲ್ಲಿ ಮೇಲೆ ಓಡಾಡೋದೆಲ್ಲ ಮಾಡ್ಕೊಂಡಿದ್ಯಾ ಅಂತ? ಖಂಡಿತವಾಗ್ಲೂ ಹಾಗೆ ಆಗಿದೆ ಇವತ್ತಿನ ಪರಿಸ್ಥಿತಿ. ಜನರಿಗೂ ಆಗಿದ್ದಿದ್ರೆ ಅವರು ಹಾವು ಕಟ್ಕೊಂಡೆಲ್ಲ ಓಡಾಡ್ತಾ ಇದ್ರೋ ಏನೋ. ನಮ್ಮಂಥ ಪರಿಸ್ಥಿತಿಯೋ ಬರಬಾರ್ದು. ಏನು ಅನ್ಸುತ್ತೆ ಗುರುಜಿ, ನಿಜಕ್ಕೂ ದೇವರಿಗೂ ಇಂಥ ಪರಿಸ್ಥಿತಿ ಈಗ? ಜನ ಆ ರೀತಿಯಾಗಿ ತಂದಿದ್ದಾರೆ. ಆ ಗಣಪತಿ ಹೇಳ್ದ ಹಾಗೆ ಇವತ್ತು ಗಣಪತಿ ಮುಖ ಆನೆಯಲ್ಲಿ ಕಾಣದೇ ಇರುವಂಥದ್ದು ಗಣಪತಿಗಳಿವೆ. ಒಂದು ವೀರಪ್ಪನ್ ಹೋದಾಗ ವೀರಪ್ಪನ್ ಗಣಪತಿ ಅಂತ ಬಂತು, ಈಗ ಅಣ್ಣಾ ಹಜಾರೆ ಗಣಪತಿ ಅಂತ ಬಂದಿದೆ, ಈ ಪೊಲೀಸ್ ಗಣಪತಿ ಅಂತ, ಮಿಲಿಟರಿ ಗಣಪತಿ ಅಂತ, ಏನಿವೆಲ್ಲ ಸಾಯಿಬಾಬಾ ಗಣಪತಿ ಅಂತ ವಿಚಿತ್ರವಾಗಿ ಗಣಪತಿಯನ್ನ ಗಣಪತಿಯಾಗೇ ಬಿಡಿ. ಹೌದು ಹೌದು, ಗಣಪತಿಯ ಅವ್ರು ಹೇಳಿದಾಗೆ ಗಣಪತಿ ಬಂದದ್ದೇ ಯಾಕೆ, ಗಣಪತಿ ಇದ್ದದ್ದೇ ಯಾಕೆ, ಗಣಪತಿ ಅರ್ಥ ಏನು, ಗಣಪತಿನ ಯಾಕೆ ಆರಾಧನೆ ಮಾಡಬೇಕು, ಅಟ್ಲೀಸ್ಟ್ ಅಷ್ಟಾದರೂ ತಿಳ್ಕೊಂಡಿದ್ರೆ ಏನೂ ಆಗೋದಿಲ್ಲ. ಅದು ಬಿಟ್ಕೊಂಡು ಯಾವುದ್ಯಾವುದೋ ರೂಪದಲ್ಲಿ ಗಣಪತಿನ ತಂದುಬಿಟ್ಟು ಗಣಪತಿಗೆ ನಾನು ಇದೀನೋ ಇಲ್ಲೋ ಅಸ್ತಿತ್ವದೊಳಗೆ ಅನ್ನೋ ಮಟ್ಟಕ್ಕೆ ಇವತ್ತು ಬಂದುಬಿಟ್ಟಿದೆ. ನನಗೆ ಯಾರು ಅಂತ ನಾನೇ ಗೊತ್ತಾಗ್ತಾ ಇಲ್ಲ. ಯಾವ ಗಣೇಶ ನಾನು ಅಂತ ಜನ ಇಡ್ತಾರಲ್ಲ, ಅವ್ರಿಗೆ ಕೇಳಿಬಿಟ್ಟು ಹೇಳ್ಕೋಬೇಕು, ನಾನಿದಾ ಆಯ್ತಾಯ್ತು. ನಮಗೆ ಗೊತ್ತಿರೋ ಪ್ರಕಾರ ನೋಡಿಮ್ಮ, ಎಲ್ಲ ದೇವರುಗಳು, ದೇವರ ಕಥೆಗಳು ಪ್ರತಿಯೊಂದನ್ನು ಮನುಷ್ಯ ಸೃಷ್ಟಿ ಮಾಡಿರೋದೆ, ನಾವು ಮಾಡಿರೋದೆ ನಿಜ. ಆದರೆ ನಾವು ಮಾಡಿರೋದ್ರಲ್ಲಿ ಅರ್ಥವತ್ತಾದಂಥ ಕಾಲವತ್ತಾದಂಥದ್ದನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ಅಷ್ಟಕ್ಕೆ ಬಿಟ್ಟು ಅದನ್ನು ವಿರೂಪ ಮಾಡೋಕ್ಕೆ ಹೋಗಬಾರ್ದು ನಾವು. ಇವನ್ ನೀವು ಮಾಡಬೇಕು ಅಂತಿದ್ರೆ, ಒಬ್ಬ ಹಜಾರೆ ಮಾಡಬೇಕು ಅಂತಿದ್ರೆ ಅಥವಾ ಒಬ್ಬ ವೀರಪ್ಪನ ಮಾಡಬೇಕು ಅಂತಿದ್ರೆ ಬೇರೆ ಯಾವ್ದಾದ್ರು ಫಿಗರ್ ತೊಗೊಂಡು ಮಾಡಿ ಯಾರು ಬೇಡ ಅಂತಾರೆ. ಇವಾಗ ಯಾರೋ ಒಬ್ಬರು ಪೇಂಟರು ಈ ನಾವು ಅಂಡರ್ ಕ್ಲೋತ್ಸ್ ಮೇಲೆಲ್ಲ ಹಿಂದೂ ದೇವ್ರನ್ನ ಬರೆದ್ರು. ಏನು ಸಾಧಿಸ್ದೆಯಪ್ಪ ನೀನು? ನಾನು ಕೇಳು, ಏನು ಸಾಧಿಸಿದೆ? ಜನಗಳ ಮನಸ್ಸಿಗೆ ನೋವು ಉಂಟು ಮಾಡೋದಲ್ಲ. ನಾನು ಮೊದಲೇ ಹೇಳಿದಾಗ ಅವ್ರು ಹಾಸ್ಯದ ಅಧಿಪತಿ. ನಗನಗ್ತಾ ಪೂಜೆ ಮಾಡೋಣ, ನಗನಗ್ತಾ ಒಂದು ಸಭೆ ಸೇರೋಣ, ಸುತ್ತಮುತ್ತಲು ನಗನಗ್ತಾ ಇಟ್ಕೊಳ್ಳೋಣ, ಅದೇ ಅದರ ಅರ್ಥ. ಅದನ್ನು ಕೂಡ ಹೇಳೋರು ಯಾರೂ ಗತಿ ಇಲ್ಲ. ಇವಾಗ ಹಾಸ್ಯಕ್ಕೆ ಅಧಿಪತಿ ಗಣಪತಿ ಅಂತ ಹೇಳಿ ಜನಕ್ಕೆ ಗೊತ್ತಿಲ್ಲ. ಆದ್ದರಿಂದ ಎಲ್ಲ ಹಾಸ್ಯಾಸ್ಪದವಾಗ್ತಾ ಇದೆ. ನಗನಗ್ತಾ ಸೇರೋಣ. ಮೇಲಾಗಿ ನಮ್ಮಲ್ಲಿ ಹಬ್ಬಗಳನ್ನು ಯಾಕೆ ಮಾಡಿದ್ದಾರೆ ಅಂದರೆ, ಈ ಬಂಧು ಬಾಂಧವರು ಬಂದು ತಿಂದುಂಡು ಹೋಗುವಾಗ ಹಳೆ ವೈಷಮ್ಯನ ಮರೆತು
ಆ ಹಳ್ಳಿಗೆ ಆಗದೇ ಇದ್ದಂಥ ಕಾಲ ಇದ್ದಾಗ ಆ ಹಳ್ಳಿಗಳು ಒಂದಾಗುವ, ಮನಸ್ಸುಗಳು ಒಂದಾಗುವ, ಮನೆಗಳು ಒಂದಾಗುವ, ಬಂಧಗಳು ಒಂದಾಗುವ ಈ ಪ್ರಕ್ರಿಯೆಗೆ ನಾವು ಹಬ್ಬ ಅಂತ ಒಂದು ಕರಿತೀವಿ. ಬಾಂಧವ್ಯದ ಬೆಸುಗೆ ಆಗ್ಲಿ ಒಂದು ಇವಾಗ ನೀವು ಹಬ್ಬಗಳು. ಸಾಹೇಬ್ರಲ್ಲಿ ನೋಡಿ, ರಂಜಾನ್ ಅನ್ನಿ ಎಲ್ಲಿ ಮಕ್ಕಳಾದಿಯಾಗಿ ಎಲ್ಲ ಬಂದು ಅಲ್ಲಿಗೆ ಕೂತು ಆ ನಮಸ್ಕಾರ ಮಾಡಿ ಅವ್ರು ಎಷ್ಟು ಇದನ್ನು ನೋಡಿ ನಾವು ಹಿಗ್ಗಿತೀವಿ, ಅಯ್ಯೋ ನೋಡಿ ಅವ್ರಲ್ಲಿ ಎಷ್ಟು ಶಿಸ್ತಿ ಅಂತ. ನಮ್ಮನ್ನ ಶಿಸ್ತಿ ಆಗ್ತಾರೆ ಬಾರೋ ದೇವರು, ಯಾವ ದೇವರು ಬೇಡ ಅಂದಿದ ನಿಮ್ಮನ್ನು ಅಲ್ವಾ? ಅಂತೂ ನಮ್ಮ ಕಣ್ಣಿಗೆ ಇನ್ನೊಂದು ಕಾಣೋದಷ್ಟೇ ಚಂದವೇ ವಿನಃ ನಮ್ಮ ಹತ್ರ ಇರೋದನ್ನು ನಾವು ಮಾಡಲಿಕ್ಕೆ ಆಸೆ ಪಡ್ತಾ ಇಲ್ವಲ್ಲ, ಎಂಥ ವಿಪರ್ಯಾಸ ಇದು ಅಲ್ವಾ? ನಿಮ್ಮೆಲ್ಲರ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಹಾಗಾದ್ರೆ ಹೇಗೆ ಆಚರಿಸಬೇಕು ನಾವು, ಇಂದಿನ ಯುವ ಪೀಳಿಗೆ ಹೇಗೆ ಆಚರಿಸಬೇಕು, ಹೇಗೆ ಅವರಿಗೆ ನಾವು ಮುಂದಿನ ಒಂದು ದಾರಿನ ತೋರಿಸ್ಕೊಡ್ಬೇಕು, ಇದೆಲ್ಲದ್ರ ಬಗ್ಗೆ ಮಾತಾಡ್ತೀವಿ ಸಣ್ಣ ಬ್ರೇಕ್ನ ನಂತರ.